ಕತ್ತಲ್ಲಿ ಕೂಲಿಂಗ್ ಗ್ಲಾಸು ಏನ್ ಸ್ಟೈಲು ಬಳ್ಳಾರಿಗೆ ಬಂದಿದ್ದಾರೆ ಭೂಪತಿ. ಮತ್ತೊಂದು ವಿವಾದದಲ್ಲಿ ಈಗ ದರ್ಶನ್ ಅವರು ಸಿಕ್ಕಾಕೊಂಡಿರುವಂತದ್ದು. ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಆ ಒಂದು ವೇಷದ ವಿಚಾರವಾಗಿ ಕತ್ತಲ್ಲಿ ಕೂಲಿಂಗ್ ಗ್ಲಾಸ್ ಹಾಕಿದ್ರು, ಸ್ಟೈಲ್ ಅಲ್ಲೇ ಬಂದ್ರು. ಈಗ ಬಳ್ಳಾರಿಗೆ ಬಂದು ಇಳಿದ ತಕ್ಷಣ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಈಗ ಫುಲ್ ರಗಡ್ ಸ್ಟೈಲ್ ಅಲ್ಲಿ, ಹೀರೋ ಸ್ಟೈಲ್ ಅಲ್ಲಿ ಬಳ್ಳಾರಿಗೆ ದರ್ಶನ್ ಅವರ ಎಂಟ್ರಿ. ಮತ್ತೊಂದು ವಿವಾದದಲ್ಲಿ ದರ್ಶನ್ ಸಿಕ್ಕಾಕೊಂಡಿರುವಂತದ್ದು. ಪೊಲೀಸರಿಗೆ ಹ್ಯಾಂಡ್ ಶೇಕ್ ಕೊಟ್ಟು ಬ್ಯಾರಕ್ ಒಳಗೆ ಹೋಗಿದ್ದಾರೆ ನಟ. ಜೀನ್ಸ್ ಪ್ಯಾಂಟ್, ಪೂಮಾ ಟಿ ಶರ್ಟ್, ಕತ್ತಲ್ಲಿ ಕೂಲಿಂಗ್ ಗ್ಲಾಸ್. ಗಡಿ ಜಿಲ್ಲೆ ಬಳ್ಳಾರಿ ಕೇಂದ್ರಕ್ಕೂ ಬಂದ್ರು ಕೂಡ ತಗ್ತಾ ಇಲ್ಲ ಭೂಪತಿ ವಿವಾದ. ಒಂದು ಕಡೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿಫ್ಟ್ ಆಗಿರುವಂತದ್ದು. ಆದ್ರೆ ಬಳ್ಳಾರಿ ಜೈಲಿನ ಒಳ ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ನೋಡಿ, ಕೈ ಕುಲುಕ್ಬಿಟ್ಟು ಹೋಗಿದ್ದಾರೆ. ಸೊ ಒಂದಲ್ಲ ಎರಡಲ್ಲ, ದರ್ಶನ್ ಅವರು ಮೈ ಮೇಲೆ ವಿವಾದವನ್ನ ಇಳಿಸ್ಕೊಳ್ತಾನೆ ಇರ್ತಾರೆ. ಒಬ್ಬ ಸಾಮಾನ್ಯ ಖೈದಿಯಂತೆ ದರ್ಶನ್ ಅವರು ನಡೆದುಕೊಂಡು ಬಂದ್ರು. ಆದ್ರೆ ದರ್ಶನ್ ಅವರು ಬರುವಂತಹ ಸಂದರ್ಭದಲ್ಲಿ ಕತ್ತಲ್ಲಿದ್ದಂತ ಒಂದು ಸನ್ಗ್ಲಾಸ್, ಪೂಮಾ ಬ್ರಾಂಡೆಡ್ ಟಿ ಶರ್ಟ್, ಜೀನ್ಸ್, ನಗುತ್ತಲೇ ಜೈಲಿಗೆ ಹೋಗಿದ್ದಾರೆ ದಾಸ. ಬ್ರಾಂಡೆಡ್ ಉಡುಪಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ದಾಸ. ನಟ ದರ್ಶನ್ ಟಿ ಶರ್ಟ್, ನೀಲಿ ಜೀನ್ಸ್, ಕೈಲೊಂದು ಶರ್ಟ್, ನೀರಿನ ಬಾಟಲ್, ಕತ್ತಲ್ಲಿ ಕೂಲಿಂಗ್ ಗ್ಲಾಸ್. ಅಂದ್ರೆ ದರ್ಶನ್ ಅವರಿಗೆ ನೀವೆಲ್ಲಿಟ್ರು ನಾನು ರಾಜಾನೇ ಅನ್ನೋ ರೀತಿ ನಗುತ್ತಲೇ ಹೋಗಿದ್ದಾರೆ ದರ್ಶನ್ ಜೈಲಿನ ಒಳಗಡೆ. ನೀವು ಗಮನಿಸಿರಬಹುದು ಆ ಒಂದು ವಿಡಿಯೋನ. ಸೊ ಈ ಹಿನ್ನೆಲೆಯಲ್ಲಿ ನೋಡಿ, ಗಮನಿಸ್ತಾ ಇರಿ, ದರ್ಶನ್ ಅವರು ನಗ್ತಾನೆ ಮಾತಾಡ್ಕೊಂಡೇ ಹೋಗ್ತಿದ್ದಾರೆ ಪೊಲೀಸ್ ಸಿಬ್ಬಂದಿಗಳ ಜೊತೆ. ಆ ಬ್ರಾಂಡೆಡ್ ಡ್ರೆಸ್. ಇನ್ನ ಬ್ಯಾರಕ್ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಕೈ ಬೇರೆ ಕುಲ್ಕ್ ಹೋಗ್ತಾರೆ, ಹ್ಯಾಂಡ್ ಶೇಕ್ ಅನ್ನ ಕೊಟ್ಟು. ಒಬ್ಬ ಕೈದಿ ಯಾವ ರೀತಿ ಇರಬೇಕು, ಸೊ ಅದ್ರ ಜೊತೆಗೆ ದರ್ಶನ್ ಅವರ ಕೈಗೆ ಏಟಾಗಿತ್ತು. ಸೊ ಬಳೆಗಳನ್ನ ತೆಗ್ಸಿದ್ರು, ಕೈ ಬ್ರಾಂಡೆಡ್ ಅಂತ ತೆಗ್ಸಿದ್ರು, ಕತ್ತಲಿದ್ದಂತ ಸರಗಳನ್ನ ತೆಗ್ಸಿದ್ರು. ಆದ್ರೆ ದರ್ಶನ್ ಅವರು ಒಳ ಬರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಅವ್ರನ್ನ ಆ ವೇಷಭೂಷಣದಲ್ಲಿ ಹಾಗೆ ಕರ್ಕೊಂಡ್ ಬಂದ್ರು. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ. ಸಹಿ ಮಾಡ್ತಾ ಇದ್ದಾರೆ ದರ್ಶನ್. ಸಹಿ ಮಾಡಿದ ನಂತರ ಒಳ ಹೋಗುವಂತ ಒಂದು ವಿಡಿಯೋ ಇದೆ. ಸೊ ಅಲ್ಲಿ ದರ್ಶನ್ ಅವರು ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಪೊಲೀಸ್ನವರಿಗೆ. ಶೇಕ್ ಹ್ಯಾಂಡ್ ಮಾಡಿ ನೋಡಿ, ಅಲ್ಲಿ ಶೇಕ್ ಹ್ಯಾಂಡ್ ಮಾಡಿ ಹೋಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ದರ್ಶನ್ ಅವರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಾಪಸ್ ತಿರುಗಿ ಅಲ್ಲಿ ಒಂದ್ ಸ್ವಲ್ಪ ಮಾತಾಡಿಸ್ಕೊಂಡು ಸೈನ್ ಹಾಕಿ ವಾಪಸ್ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಶೇಕ್ ಹ್ಯಾಂಡ್ ಮಾಡಿ ಹೋಗುವಂತದ್ದು. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ.